ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಸಾಕಷ್ಟು ನಿರೀಕ್ಷೆ ಮೂಡಿಸಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾ ರಿಲೀಸ್ ಆಗುವ ಮೊದಲೇ ಭಾರೀ ಸದ್ದು ಮಾಡಿತ್ತು. ರಿಲೀಸ್ ಆದ ಬಳಿಕ ಮತ್ತಷ್ಟು ಸದ್ದು ಮಾಡುತ್ತಿದೆ. ಅದಕ್ಕೆ ಕಾರಣ ಚಿತ್ರಕ್ಕಿರುವ ಗಟ್ಟಿ ಕತೆ. ಅದರಲ್ಲೂ ಅಪ್ಪಟ ಕರುನಾಡಿನ ಕನ್ನಡ ಮಣ್ಣಿನ ಸೊಗಡು ತುಂಬಿರುವ ಕಾಟೇರ ಚಿತ್ರಕ್ಕೆ ದರ್ಶನ್ ಅವರ ಅಭಿನಯ ಮತ್ತಷ್ಟು ಬಲ ತುಂಬಿದೆ. ಕಾಟೇರ ಕತೆ ಏನು ಅಂತ ನೋಡೋದಾದ್ರೆ, ಕಾಟೇರ ಸಿನಿಮಾದ ಕತೆ ನಡೆಯುವುದು 1974ರ ಕಾಲಘಟ್ಟದಲ್ಲಿ. ಭೀಮನಹಳ್ಳಿ ಎಂಬ ಊರಿನಲ್ಲಿ ಯುವಕನೊಬ್ಬ ಕುಲುಮೆ ಕೆಲಸ ಮಾಡುತ್ತಿರುತ್ತಾನೆ. ಆತನೇ ನಮ್ಮ ಈ ಕಾಟೇರ ದರ್ಶನ್. ಆತ ದುಡಿಮೆಯೇ ದೇವ್ರು ಅಂತ ನಂಬಿರುವ ವ್ಯಕ್ತಿ. ಆದರೆ ಇದೇ ಊರಿನಲ್ಲಿ ಜಮೀನ್ದಾರನ ದಬ್ಬಾಳಿಕೆ ಇರುತ್ತದೆ. ಗೇಣಿದಾರರಿಗೆ ಅನ್ಯಾಯವಾಗುತ್ತಿರುತ್ತದೆ. ಭತ್ತ ಬೆಳೆಯುವ ರೈತನಿಗೆ ಬದುಕೋದೇ ಕಷ್ಟವಾಗಿರುತ್ತದೆ. ಅಷ್ಟಕ್ಕೂ ಆ ಊರಿನಲ್ಲಿ ಅಂಥದ್ದು ಏನಾಗುತ್ತಿರುತ್ತದೆ, ತನ್ನವರ ಮೇಲಿನ ದಬ್ಬಾಳಿಕೆಗೆ ಕಾಟೇರ ಯಾವ ರೀತಿ ಉತ್ತರ ಕೊಡುತ್ತಾನೆ ಎಂಬ ಕುತೂಹಲದೊಂದಿಗೆ ಸಿನಿಮಾ ಸಾಗುತ್ತದೆ. ಈ ಸಿನಿಮಾದಲ್ಲಿ ಹಲವು ವಿಚಾರಗಳನ್ನು ಹೇಳಲಾಗಿದೆ. ನಿರ್ದೇಶಕ ತರುಣ್ ಸುಧೀರ್ ಬುದ್ಧಿವಂತಿಕೆಗೆ ಕಾಟೇರ ಸಿನಿಮಾದ ಚಿತ್ರಕಥೆಯೇ ಸಾಕ್ಷಿ ಎನ್ನುವಂತಿದೆ. 70ರ ದಶಕದ ಕಾಲಘಟ್ಟದಲ್ಲಿದ್ದ ಹಲವು ಸಾಮಾಜಿಕ ಪಿಡುಗುಗಳನ್ನು ಸಿನಿಮಾದೊಳಗೆ ತೋರಿಸಲಾಗಿದೆ. ಯಾವ ವಿಚಾರಗಳು ಕೂಡ ಕತೆಗೆ ಎಲ್ಲೂ ಧಕ್ಕೆ ಆಗದಂತೆ ಹೇಳಬೇಕಾದ ವಿಷಯವನ್ನು ಪ್ರಬಲ ಹಾಗೂ ಪರಿಣಾಮಕಾರಿಯಾಗಿಯೇ ತೆರೆ ಮೇಲೆ ತೋರಿಸಲಾಗಿದೆ. ಇಂತಹ ವಿಚಾರಗಳನ್ನು ಹೇಳುವುದಕ್ಕೆ ಸ್ಟಾರ್ ನಟರೊಬ್ಬರನ್ನು ಪ್ರಯೋಗಕ್ಕೆ ಒಡ್ಡಿರುವುದಕ್ಕಾಗಿ ನಿರ್ದೇಶಕ ತರುಣ್ ಸುಧೀರ್ ಅವರಿಗೆ ಬೇಷ್ ಎನ್ನಬೇಕು. ಕನ್ನಡದಲ್ಲಿ ನಮ್ಮ ನೆಲದ, ನಮ್ಮ ಸೊಗಡಿನ ಕತೆಗಳು ತೆರೆ ಮೇಲೆ ಬರುತ್ತಿಲ್ಲ ಎಂಬ ಕೊರಗಿಗೆ ಕಾಟೇರ ಒಂದು ಸಮಾಧಾನ ಅಂತಲೇ ಹೇಳಬಹುದು. ಈ ಚಿತ್ರದ ಕಥೆಯಲ್ಲಿನ ಘಟನೆ ನಡೆಯುವಾಗ ನಮ್ಮಲ್ಲಿ ಹಲವರು ಅವನ್ನು ಕಣ್ಣಾರೆ ಕಂಡಿಲ್ಲ, ಅನುಭವಿಸಿಯೂ ಇಲ್ಲ. ಅಂದು ಇದ್ದ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರ, ಜಾತಿ ಪದ್ಧತಿಯಿಂದ ಆಗುತ್ತಿದ್ದ ಒಳಗಿನ ತಲ್ಲಣ, ಜಮೀನ್ದಾರರಿಂದ ರೈತನ ಮೇಲೆ ಆಗುತ್ತಿದ್ದ ಅನ್ಯಾಯ ಎಲ್ಲವನ್ನೂ ಈ ಚಿತ್ರದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಸಾಣೆ ಹಿಡಿಯಲಾಗಿದೆ. ಹಾಗೆ ಈ ದಬ್ಬಾಳಿಕೆಯನ್ನು ಪ್ರತಿಭಟಿಸದಿದ್ದರೆ ಏನಾಗುತ್ತೆ, ಪ್ರತಿಭಟಿಸಿ ನಿಂತರೆ ಏನಾಗುತ್ತದೆ ಅನ್ನೋದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಉಳುವವನೇ ಹೊಲದ ಒಡೆಯ ಅನ್ನೋ ಕಾನೂನು ಜಾರಿ ಮಾಡುತ್ತಾರೆ. ಆಗ ಕರ್ನಾಟಕದಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿರುತ್ತಾರೆ. ಆ ಕಾಲದಲ್ಲಿ ಈ ಕಾನೂನು ಜಾರಿಯಾದಾಗ ಹಳ್ಳಿಗಳಲ್ಲಿ ಅಸಲಿಗೆ ಏನಾಯಿತು ಅನ್ನೋದು ನಮಗ್ಯಾರಿಗೂ ಗೊತ್ತಿಲ್ಲ. ಅದನ್ನು ಕಾಟೇರ ಸಿನಿಮಾದಲ್ಲಿ ನೋಡಬಹುದು. ಕಾಟೇರ ಸಿನಿಮಾದ ಬರವಣಿಗೆ ವಿಚಾರದಲ್ಲಿ ತ್ರಿಮೂರ್ತಿಗಳ ಕೈಚಳಕವಿದೆ. ಸ್ಕ್ರಿಪ್ಟ್ ವಿಚಾರದಲ್ಲಿ ಜಡೇಶ್ ಕೆ ಹಂಪಿ ಮತ್ತು ತರುಣ್ ಸುಧೀರ್ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿದರೆ, ಸಂಭಾಷಣೆ ವಿಚಾರದಲ್ಲಿ ಮಾಸ್ತಿ ಕರುನಾಡಿನ ಆಸ್ತಿ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಅರ್ಥಪೂರ್ಣ ಕತೆಗೆ ತೂಕಬದ್ಧ ಮಾತುಗಳನ್ನು ಪೋಣಿಸಿ ಕಾಟೇರನ ಅಂದವನ್ನು ಹೆಚ್ಚಿಸಿದ್ದಾರೆ. ತರುಣ್ ಸುಧೀರ್ ಕಲ್ಪನೆಗೆ ತಕ್ಕಂತೆ ಸುಧಾಕರ್ ಎಸ್ ರಾಜ್ ಛಾಯಾಗ್ರಹಣದ ಕೆಲಸ ಇದೆ. ಜಾತಿ ಹೆಸರಿನಲ್ಲಿ ಶೋಷಣೆ, ರೈತರ ಸಮಸ್ಯೆಗಳು, ಮರ್ಯಾದೆಗೇಡು ಹತ್ಯೆ ವಿಚಾರಗಳನ್ನ ಪರಿಣಾಮಕಾರಿಯಾಗಿ ತೋರಿಸಲಾಗಿದೆ. ಮನುಷ್ಯ ಸಂಬಂಧಗಳ ಬಗ್ಗೆಯೂ ಈ ಸಿನಿಮಾ ಮಾತನಾಡುತ್ತದೆ. ಕಾಟೇರ ಸಿನಿಮಾದಲ್ಲಿ ಬಹಳ ದಿನಗಳ ನಂತರ ನಟನೆಗೆ ಹೆಚ್ಚು ಒತ್ತು ಇರುವ ಪಾತ್ರವನ್ನು ಅಕ್ಷರಶಃ ಜೀವಿಸಿದ್ದಾರೆ ನಟ ದರ್ಶನ್. ಕತೆಯ ಆಳ ಅಗಲ ಅರಿತು ತಮ್ಮ ಇಮೇಜ್ ಪಕ್ಕಕ್ಕಿಟ್ಟು ಕಾಟೇರನ ಪಾತ್ರ ಮಾಡಿದ್ದಾರೆ. ಇನ್ನು ತಮ್ಮ ಮೊದಲ ಸಿನಿಮಾದಲ್ಲೇ ಮಾಲಾಶ್ರೀ ಅವರ ಮಗಳು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇಂತಹ ದೊಡ್ಡ ಸ್ಟಾರ್ ಜೊತೆಗೆ ಆರಾಧನಾ ಸೂಟ್ ಆಗ್ತಾರಾ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ನಿರೀಕ್ಷೆಗೂ ಮೀರಿ ಎಲ್ಲಿಯೂ ಇದು ಇವರ ಮೊದಲ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಹಾಗೆ ಅಭಿನಯಿಸಿದ್ದಾರೆ ಆರಾಧನಾ. ಹಾಗೆ ಶ್ರುತಿ ಅವರ ಪಾತ್ರದ ಬಗ್ಗೆ ಎರಡು ಮಾತಿಲ್ಲ. ಹಿರಿಯ ನಟಿ ಶ್ರುತಿ, ಕುಮಾರ್ ಗೋವಿಂದ್, ವಿನೋದ್ ಆಳ್ವಾ, ಗಜಪತಿ ಬಾಬು ತಮ್ಮ ಪಾತ್ರವನ್ನು ಜೀವಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಹಲವು ಕಲಾವಿದರು ನಟಿಸಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ದರ್ಶನ್ ಜೊತೆಗೆ ಸಿನಿಮಾ ಪೂರ್ತಿ ಇರುವ ಬೀರ್ದರ್ ಮತ್ತು ಮಾಸ್ಟರ್ ರೋಹಿತ್ ತಮಗೆ ಸಿಕ್ಕ ಅವಕಾಶವನ್ನು ತುಂಬಾ ಚೆನ್ನಾಗಿ ಬಳಸಿಕೊಂಡಿದ್ದಾರೆ.